ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದೆನ್ನೂರು ಗ್ರಾಮದಲ್ಲಿರುವಂತಹ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ಅವರ ಸ್ವಗೃಹದಲ್ಲಿ ಹಾಗೂ ಚನ್ನರಾಯಪಟ್ಟಣದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಜಿಟಿಟಿಸಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ಶಿಬಿರ ಮತ್ತು ಹೆಣ್ಣು ಮಕ್ಕಳಿಗೆ ಹೊಲಿಗೆ ಮೆಷಿನ್ ವಿತರಣೆ ಹಾಗೂ ಜಿಟಿಟಿಸಿ ಕಾಲೇಜಿಗೆ ಕ್ರೀಡಾ ಸಾಮಗ್ರಿಗಳನ್ನು ನೀಡೋ ಜೊತೆಗೆ ಸಸಿ ನೆಡುವಂತಹ ಮೂಲಕ ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿ ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಗ್ರಾಮೀಣ ಭಾಗದ ಜನರಿಗೆ ಉಚಿತ ಆರೋಗ್ಯ ಶಿಬಿರ. ಇಂದಿನ ಹುಟ್ಟುಹಬ್ಬ ಆಚರಣೆಗಳು ಕೇವಲ ಆಡಂಬರಗಳಿಂದ ಕೂಡಿರುತ್ತದೆ. ಆದರೆ ಗ್ರಾಮದ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಮತ್ತು ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ಶಿಬಿರಗಳಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿ ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ದೆನ್ನೂರು ಗ್ರಾಮದಲ್ಲಿರುವಂತಹ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ಅವರ ಸ್ವಗೃಹದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಚಿವರ ನೇತೃತ್ವದಲ್ಲಿ ಗ್ರಾಮದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮತ್ತು ವಿದ್ಯಾರ್ಥಿಗಳಿಗೆ ಕ್ರೀಡಾ ಕಿಟ್ ವಿತರಣೆ ಮಾಡಿ ನಂತರ ಮಾತನಾಡಿದರು. ಹುಟ್ಟುಹಬ್ಬವನ್ನ ಕೇವಲ ಕೇಕ್ ಕತ್ತರಿಸುವುದಕ್ಕೆ ಸೀಮಿತಗೊಳಿಸದೆ ನಿಮ್ಮ ಬದುಕಿಗೆ ಮೌಲ್ಯವನ್ನು ತರುವಂತಹ ಸಮಾಜಮುಖಿ ಕಾರ್ಯಗಳು, ಕೃತಜ್ಞತಾ ಭಾವನೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಂಕಲ್ಪಗಳ ಮೂಲಕ ಆಚರಿಸಿಕೊಳ್ಳುವುದು ನಿಜಕ್ಕೂ ಅರ್ಥಪೂರ್ಣ. ಗ್ರಾಮದ ಜನರಿಗೆ ಆರೋಗ್ಯದ ಕುರಿತು ಅರಿವು ಮೂಡಿಸಿ ಶಿಬಿರವನ್ನು ಆಯೋಜನೆ ಮಾಡಿರೋದು, ಯುವ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಕುರಿತು ಅರಿವು ಮೂಡಿಸೋದು, ಗ್ರಾಮದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಕಲ್ಪಿಸಿರುವುದು ಅತ್ಯಂತ ಸಂತೋಷದಾಯಕ. ವೆಂಕಟೇಶ್ ಅವರ ಇಂತಹ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಹೇಗೆ ಮುಂದುವರಿಯಲಿ ಅಂತ ಹೇಳಿ ಶುಭ ಹಾರೈಸಿದ್ರು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದು ಹಾಗೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಇಂತಹ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ನನಗೆ ಸಹಕರಿಸಿದ ಹಾಗೂ ನನಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಹಾರೈಸಿದ ಸಚಿವರಿಗೂ ಕೂಡ ತಾಲೂಕಿನ ಹಲವು ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಜೆಸಿಐ ವಿಜಯಪುರ, ಜೆಸಿಐ ಝೋನ್ 14ರ ಪದಾಧಿಕಾರಿಗಳು ಹಾಗೂ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಬಯಪ ಅಧ್ಯಕ್ಷ ಶಾಂತಕುಮಾರ್, ಕೋರಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಮಂಜುನಾಥ್, ಬಮುಲ್ ನಿರ್ದೇಶಕ ಎಸ್ಪಿ ಮುನಿರಾಜು, ಮುಖಂಡರುಗಳಾದಂತಹ ರಾಮಚಂದ್ರಪ್ಪ, ಮುನಿರಾಜು, ತತ್ತಮಂಗಲ ರಮೇಶ್, ಅಮರನಾಥ್, ಮಂಡಿಬೆಲೆ ದೇವರಾಜಪ್ಪ, ಚನ್ನರಾಯಪಟ್ಟಣ ಚಿಕನ್ ಸೆಂಟರ್ ಮಾಲೀಕರಾದಂತಹ ರಮೇಶ್, ಜೆಸಿಐ ವಿಜಯಪುರ, ಜೆಸಿಐ ಝೋನ್ 14ರ ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಹಲವು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಅಂತೇಳಿ ಆಯ್ತು ಸ್ಟೂಡೆಂಟ್ ಆಗಿದ್ರೆ ಆ ಧೈರ್ಯ ಕೊಟ್ಟು ನಾನು ಕೂಡ ಆಯ್ತಾ ಇದ್ದೀನಿ. ಇವತ್ತು ಜ್ಞಾಪಕ ಇದೆ. ಆ ಧೈರ್ಯ ಎಷ್ಟು ಶಕ್ತಿ ಬರ್ತಂದ್ರೆ ನಮ್ಮ ಪ್ರಜೆ ಕಲಿಸಿ ಓದ್ತೀವಿ. ಇವರು ಒಟ್ಟಿಗೆ ಆ ದಿನದಿಂದ ಈ ದಿನದವರೆಗೂ ಆ ಕುಟುಂಬಗಳು ಯಾರ ಒಟ್ಟಿಗೆ ಅವರು ಅಣ್ಣ ಓದಿದ್ರು ಇವತ್ತು ಕೂಡ ಸಾಕಷ್ಟು ಜನ ಸ್ವರ್ಗಸ್ಥರಾದರು. ಆದ್ರೆ ನಂಜನಗೌಡರು, ವೆಂಕಟೇಶ್, ಕೃಷ್ಣಣ್ಣವರು, ಇವರು ಜೀವನಪ್ಪ ಎಲ್ಲ ಒಟ್ಟಿಗೆ ಇದ್ವಿ. ಅವಾಗ ಕೃಷ್ಣ ಹೇಳಿದ ಮಾತು ಇನ್ನು ಇವತ್ತು ಕೂಡ ಎಷ್ಟು ವರ್ಷ ಏನಿದೆ 60 ವರ್ಷದ ಮೇಲೆ ಹನುಮಯ್ಯ, ಹನುಮಪ್ಪ, ನೀವು ಸರ್ವಿಸ್ ಕೇಳ್ಕೊಂತ ಪರವಾಗಿಲ್ಲ, ನೇರ್ ಸರ್ವಿಸ್ ನಾನು ನೀವು ಕೆಂಚಪ್ಪ ನಂಬಿಸು ಅಂತ ಹೇಳಿ ನಾವು ಇಬ್ಬರು ಸರ್ವಿಸ್ ಮಾಡಿದ್ರು ಗೊತ್ತಿಲ್ಲ, ಏನಿದೆ ಗೊತ್ತಿಲ್ಲ. ಸ್ಟಾರ್ಟ್ ಆಗಿದ್ದಂಥ ಕಾರ್ಯಕ್ರಮಗಳು ಈಗ ಸುಮಾರು 10 ಆಗ್ತಾ ಇದ್ದಾವೆ. ಈಗ ಇದ್ದೀರಿ ಅಂದ್ರೆ ಮೊದಲಿಗೆ ಒಂದು ಹುಟ್ಟುಹಬ್ಬಕ್ಕೆ ನಾನು ಯಾರು ಹೆಚ್ಚಿಗೆ ಮಾಡಿಲ್ಲ.
ಏನೋ ವಾಟ್ಸಪ್ಪಲ್ಲಿ ನೋಡಿ ಜನ ನನಗಂತೂ ತುಂಬ ಖುಷಿ ಆಯಿತು. ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೆಚ್ಚಿಗೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಸಾಹೇಬರು ಹಾಸನಕ್ಕೆ ಹೋಗಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಮುಗಿಸಿ ಮುಗಿಯೋಕ್ಕೆ ಸುಮಾರು 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಬರಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ದಿವಸ ಬಂದಿದ್ದಾರೆ. ಇವತ್ತು ಅವರ ಈ ಒಂದು ಏನು ಅವರು ಕಾರ್ಯವೈಖರಿ ಏನಿದೆ, ಕಾರ್ಯಕರ್ತನ ಹೆಂಗೆ ಕಾಪಾಡಬೇಕು, ಕಾರ್ಯಕರ್ತರಿಗೆ ಹೆಂಗೆ ನಾವು ಧೈರ್ಯ ಕೊಡಬೇಕು, ಯಾವ ರೀತಿ ಅಂತ ಅವರಿಂದ ಕಲಿಯುವಂಥದ್ದು ಈಗ ಇತ್ತೀಚಿನ ಲೀಡರ್ಗಳಿದ್ದಾರಲ್ಲ ಅವ್ರ ಹತ್ರ ಮಾದರಿಯಾಗಿ ಕಲಿಬೇಕು. ಅವರಿಗೆ ನಾನು ಧನ್ಯವಾದಗಳು. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ
ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಈ 3 ವರ್ಷದ ಗ್ಯಾರಂಟಿಗಳು ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಯಾರಾದರೂ ಮರಣ ಹೊಂದಿರ್ತಾರೆ, ಅದು ನಮಗೆ ಖಚಿತ ಮಾಹಿತಿ ಗೌರ್ಮೆಂಟ್ಗೆ ಸಿಗೋದಿಲ್ಲ. ಕಂಟಿನ್ಯೂಸ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ತಾನೆ ಇರ್ತದೆ, ರೇಷನ್ ಹೋಗ್ತಾನೆ ಇರ್ತದೆ, ಸವಲತ್ತುಗಳಲ್ಲಿ ಹೋಗ್ತಾ ಇರ್ತದೆ. ಅದು ಒಂದು ಮರುಪರಿಶೀಲನೆ ಮಾಡಿ ಮತ್ತೆ ಸಂಬಂಧಪಟ್ಟಂಗೆ ಎಲ್ಲ ಅರ್ಹತೆ ಉಳ್ಳವ್ರಿಗೆ ಮತ್ತೆ ನಿನ್ನೆ ಬಂದಿದೆ 2000 ಗೃಹಲಕ್ಷ್ಮಿ ನಿನ್ನೆ ಬಂದಿದೆ. ಯಾವತ್ತೂ ನಿಲ್ಲೋದಿಲ್ಲ, ಕಂಟಿನ್ಯೂ 5 ವರ್ಷನೂ ಮುಂದುವರಿಸ್ತಾರೆ. ನೆಕ್ಸ್ಟ್ 28ಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮದೇ ಸರ್ಕಾರ ಬರಲಿ, ನಮ್ಮದೇ ಬರುತ್ತೆ, ಬರೋದೇನು ಸಂಶಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಪ್ರತಿ ವರ್ಷದಂತೆ ಈಗಾಗಲೇ ಈ ದಿವಸ ಜುಲೈ 20 ಯಾವತ್ತೋ ವರ್ಷ ಈ ದಿವಸ ಬರ್ಡೇ ಕಾರ್ಯಕ್ರಮ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ವರ್ಷ ವಿಶೇಷವಾಗಿ ಏನಂತಂದರೆ, ಲಾಸ್ಟ್ ಇಯರು ಸಹ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ನು, ಸಸಿ ನೆಡುವಂಥದ್ದು, ಮತ್ತು ಲಾಸ್ಟ್ ಇಯರೂ ಹೊಲಿಗೆ ಯಂತ್ರಗಳು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಎಲ್ಲ ಇತ್ತು. ಈ ವರ್ಷ ಈ ಒಂದು GTDC ಕಾಲೇಜಲ್ಲಿ ಇಲ್ಲಿ ಯಾಕಂದರೆ SLC ತಜ್ಞರ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ITI ಇವರು ವಿದ್ಯಾರ್ಥಿಗಳಿಗೆ ಒಂದು ಬಂದು ಕೇಳಿದಾಗ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಬೇಕು. ಯಾಕಂದರೆ ಅವರು ಬೇರೆ ಬೇರೆ ಕಾರಣ ಬಂದು ಇಲ್ಲಿ ಇದ್ದಾರೆ. ಇದು ಒಂದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಅವಶ್ಯಕತೆ ಇತ್ತು. ಆದ್ದರಿಂದ ನಾವು ಈ ವರ್ಷ ನಮ್ಮ ಪಕ್ಷದ ಕಾರ್ಯಕ್ರಮದ ಜೊತೆಗೆ ಸೀನಿಯರ್ ಚೇಂಬರ್ ವಿಜಯಪುರ, ಜೂನಿಯರ್ ಚೇಂಬರ್ ವಿಜಯಪುರ, JAC ಮತ್ತು NSUI ಘಟಕಗಳ ಒಟ್ಟುಗೂಡಿ ಈ ದಿವಸ ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀನಿ. ಭಾಳ ಪ್ರಾರಂಭದಲ್ಲೇ ಒಂದು ಒಳ್ಳೆಯ ರೆಸ್ಪಾನ್ಸು ಬರ್ತಾ ಇದೆ. ಸ್ಥಳೀಯರು ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂಥ ಒಂದು ಆರೋಗ್ಯ ಶಿಬಿರಗಳು ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳೇ ಅದು ಮುಖ್ಯವಾಗಿ, ಯಾಕಂದರೆ ದೊಡ್ಡ ಹಾಸ್ಪಿಟಲ್ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಮಾಡಬೇಕು. ಮುಂದೆಯೂ ಸಹ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದೀರಿ. ಮತ್ತು ಇನ್ನೂ ಹೆಚ್ಚಿಗೆ ಅವಶ್ಯಕತೆ ಇಲ್ಲಿ ಇರೋದರಿಂದ ಕೆಲವೊಂದು ಸ್ಪೋರ್ಟ್ಸ್ ಕಿಟ್ಸನ್ನು ಕೇಳಿದ್ದಾರೆ, ಅದು ಸಹ ಈ ದಿವಸ ಕೊಡಿಸ್ತಾ ಇದ್ದಾರೆ. ಮಾನ್ಯ ಸಚಿವರು ಸಾಯಂಕಾಲ ಅಲ್ಲಿ ನಮ್ಮ ಊರ ಹತ್ರ ಬರೋದರಿಂದ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ 10 ಹೊಲಿಗೆ ಯಂತ್ರಗಳನ್ನು ನಮ್ಮ ಈ ಭಾಗದಲ್ಲಿ ಯಾರು ಹೊಲಿಗೆ ಕಸಬಲ್ಲಿ ತೊಡಗಿದ್ದಾರೆ ಅವ್ರಿಗೆ ಕೊಡುವಂಥ ಕಾರ್ಯಕ್ರಮ ಇದೆ. ಅಲ್ಲೇ ಈ ಒಂದು ಕಿಟ್ಗಳನ್ನು ಸಹ ಅಲ್ಲೇ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ದಿವಸದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಯಾವತ್ತೂ ಸೋಷಿಯಲ್ ಸರ್ವಿಸಲ್ಲಿ ಹಿಂದೆ ಹೋಗೋದೇ ಇಲ್ಲ, ನಿರಂತರವಾಗಿ ವರ್ಷ 9 ನೇತನೇ ಇರುತ್ತೆ. ಒಂದೇ ದಿವಸದಲ್ಲಿ ಇದು ಮುಗಿಯೋದಿಲ್ಲ. ನಮಗೆಲ್ಲ ಗೊತ್ತಿದೆ, ಜೂನಿಯರ್ ಚೇಂಬರ್ ವಿಜಯಪುರ 42ನೇ ಅಧ್ಯಕ್ಷ ಸೀನಿಯರ್ ಆಗಿರೋದು. ಸೀನಿಯರ್ ಚೇಂಬರು 7ನೇ ವರ್ಷದ್ದು ಸತತವಾಗಿ ಕಾರ್ಯಕ್ರಮಗಳನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದಿದ್ದೀನಿ. ಜೊತೆಗೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ಅದನ್ನೇ ಸಹ ನಾನು ಪಾರ್ಟಿಯಲ್ಲಿ ಸಹ ನಾನು ಮುಂದುವರಿಸ್ತಾ ಇದ್ದೀನಿ. ಲಾಸ್ಟ್ ಇಯರು 63 ಯೂನಿಟು ಬ್ಲಡ್ಡು, ಐ ಚೆಕಪ್ ಕ್ಯಾಂಪು, ಹೆಲ್ತ್ ಚೆಕಪ್ ಕ್ಯಾಂಪು, ಸಸಿ ನೆಡುವಂಥ ಬೃಹತ್ ಕಾರ್ಯಕ್ರಮಗಳನ್ನು ಲಾಸ್ಟ್ ಇಯರು ಮಾಡಿದ್ದೆ. ಅದೇ ರೀತಿ ಈ ವರ್ಷ ಇವತ್ತು ಹೇಳಿದ್ನೆಲ್ಲ ಇಷ್ಟು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದೇನೆ.
ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.